ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ. ಈ ದಿನ ನಾವು 2026 ನೂತನ ಆಂಗ್ಲ ವರ್ಷಕ್ಕೆ ಅಂದರೆ ಹೊಸ ವರ್ಷಕ್ಕೆ ಇನ್ನೇನು ಕಾಲಿಡ್ತಾ ಇದ್ದೇವೆ ಕೆಲವೇ ದಿನಗಳಲ್ಲಿ. ಈ ಹೊಸ ವರ್ಷದಲ್ಲಿ ತುಂಬ ಜನ ತಮಗೆ ಅರ್ಥಪೂರ್ಣವಾಗಿ ನಿಲ್ಲಿಸಿರುವಂಥ ಪ್ರಯತ್ನಗಳಾಗಿರಬಹುದು, ಕನಸುಗಳನ್ನು ನನಸಾಗಿಸಿಕೊಳ್ಳೋದಕ್ಕೆ ಅವರು ಮಾಡಿಕೊಂಡಿರುವಂಥ ಕೆಲವೊಂದು ಪ್ರಾಜೆಕ್ಟ್ ಆಗಿರಬಹುದು, ಅಥವಾ ಕೆಲವೊಂದು ವಿಷಯಗಳು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಈ 2026 ಏನಾದರೂ ಅದೃಷ್ಟ ಕೂಡಿ ಬರುತ್ತಾ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಆಶಯ ಆಕಾಂಕ್ಷೆಗಳು ಈ ಹೊಸ ವರ್ಷದಲ್ಲಿ ಈಡೇರಲಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ 2026ನೇ ಇಸವಿ ಜನವರಿ ಮಾಸ ಪ್ರಥಮ ಮಾಸ ಆಗಿರುವಂಥ ಜನವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿವೆ, ಯಾವ ಗ್ರಹಗಳು ಅನುಕೂಲತೆ ನೀಡುತ್ತಾ ಇದೆ, ಈ ಮಾಸದಲ್ಲಿ ಒಂದು ಅದೃಷ್ಟ ರಾಶಿ ಅಂತ ಹೇಳುವುದಕ್ಕೆ ಯಾವುದೇ ಸಂದೇಹವಿಲ್ಲ. ಅಂತಹ ರಾಶಿ ಈ ಕುಂಭರಾಶಿಯವರದು. ಈ ಮಾಸದಲ್ಲಿ ಮೊದಲನೇ 15 ದಿನಗಳು ಮಾತ್ರ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಅದೃಷ್ಟ ಬಾಗಿಲಿಗೆ ಬಂದಿದೆ ಅಂದರೆ ನಿಮ್ಮನ್ನು ಹುಡುಕೊಂಡು ಬಂದಿರುವಂಥ ಒಂದು ಅದೃಷ್ಟ ಅಂತಲೇ ಹೇಳಬಹುದು. ಈ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಜನವರಿ ಮಾಸದಲ್ಲಿ 15ರ ನಂತರ ಪಂಚಗ್ರಹ ಕೂಟ ಅನ್ನೋ ಒಂದು ಆಲ್ಮೋಸ್ಟ್ 4ರಿಂದ 5 ಗ್ರಹಗಳು ಅಂದರೆ ದೀರ್ಘ ಸಂಚಾರ ಗ್ರಹಗಳು ಆಲ್ರೆಡಿ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇರೋದ್ರಿಂದ ಗುರುಬಲ ಇದೆ. ಮುಖ್ಯವಾಗಿ ಜನ್ಮ ಲಗ್ನದಲ್ಲಿ ರಾಹು ಇದ್ದಾರೆ. ಇನ್ನು 7.5 ಕೊನೆಯ ಹಂತದಲ್ಲಿ ಇದ್ದಾರೆ. ಎಷ್ಟೋ ತಿಂಗಳುಗಳ ನಂತರ, ಎಷ್ಟೋ ಮಾಸಗಳ ನಂತರದ ದಿನಗಳ ನಂತರ ಕುಂಭರಾಶಿಯವರಿಗೆ ಒಂದು ರೀತಿಯ ಅದೃಷ್ಟ ತರ್ತಾ ಇರುವಂಥ ಮಾಸ ಏನಪ್ಪ ಅಂದರೆ ಅದು ಜನವರಿ ಮಾಸ. ಯಾಕಂದರೆ ನಾವು ಈ ದ್ವಾದಶ ರಾಶಿಗಳಲ್ಲಿ ದ್ವಾದಶ ಸ್ಥಾನಗಳಲ್ಲಿ ಏಕದಶ ಲಾಭಸ್ಥಾನಕ್ಕೆ ವಿಶೇಷವಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಲಾಭಗಳನ್ನು ಅದೃಷ್ಟವನ್ನು ನೀಡುವಂಥ ಸ್ಥಾನ. ಅಂತಹ ರಾಶಿಗೆ 4 ಪ್ರಧಾನ ಗ್ರಹಗಳು ಏಕದಶ ಸ್ಥಾನಕ್ಕೆ ಬರ್ತಾ ಇದೆ. ಎಷ್ಟು ಅದೃಷ್ಟ ಅಂತ ಅಷ್ಟು ಅದೃಷ್ಟಕಾರಕವಾಗಿ ಮೊದಲನೇ 15 ದಿನಗಳ ಕಾಲ ಕುಂಭರಾಶಿಯವರಿಗೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ರೀತಿಯಲ್ಲಿ ಈ ಮಾಸದಲ್ಲಿ ಅದ್ಭುತವಾಗಿರುತ್ತೆ. ತುಂಬ ದಿನಗಳ ಮೇಲೆ ಒಂದು ರೀತಿ ಆನಂದಮಯವಾಗಿರುವಂಥ ಸಂತೋಷಕರವಾಗಿರುವಂಥ ಕಾಲವನ್ನು ಅವಕಾಶಗಳನ್ನು ಪಡೆಯುವಂತಹ ಮಾಸ ಜನವರಿಯಲ್ಲಿ ಮೊದಲನೇ 15 ದಿನಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸ್ವಾಭಾವಿಕವಾಗಿ ಶುಕ್ರ ಗ್ರಹ 11ನೇ ಸ್ಥಾನಕ್ಕೆ, ಅದರಲ್ಲಿ ಕೂಡ ಗ್ರಹಗಳಿಗೆ ರಾಜ ಅಂತ ಕರೆಯಬೇಕಾಗಿರುವಂತಹ ಸೂರ್ಯನು ಅಂದರೆ ರವಿಯು 11ನೇ ಸ್ಥಾನಕ್ಕೆ ಬರುವುದರಿಂದ ಯಾವುದೇ ಗ್ರಹದೋಷ ಈ ಮಾಸದಲ್ಲಿ ನಿಮಗೆ ಇರುವುದಿಲ್ಲ. ಸೂರ್ಯ ಅವರ ಜೊತೆಗೆ ಕುಜ, ಬುಧ, ಶುಕ್ರ ಈ ರೀತಿ 4 ಪ್ರಧಾನ ಗ್ರಹಗಳು ಏಕದಶ ಭಾವದಲ್ಲಿ ಲಾಭಸ್ಥಾನದಲ್ಲಿ ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಮೊದಲನೇ 15 ದಿನಗಳು ಜನವರಿ ಮಾಸದಲ್ಲಿ ಲಾಭಸ್ಥಾನಕ್ಕೆ ಬಂದಿರುವಂಥ ರವಿಯು ಒಳ್ಳೆಯ ಅಂದರೆ ನಿಮಗೆ ಇಷ್ಟವಾಗಿರುವಂಥ ಕೆಲಸಗಳನ್ನು ಇಷ್ಟು ದಿನಗಳ ಕಾಲ ಕುಂಭರಾಶಿಯವರು ಅಂದ್ರೇ ಎಲ್ಲರನ್ನ ಸಂತೃಪ್ತಿ ಮಾಡುವವರು, ಎಲ್ಲರ ಆಯ್ಕೆಗಳನ್ನು ತಕ್ಕಂತೆ ತಮ್ಮ ಅಗತ್ಯಗಳನ್ನು ಕೂಡ ಮರೆತು ಬೇರೆಯವರಿಗೋಸ್ಕರ ತ್ಯಾಗ ಪುರುಷರು ಅಂತ ಹೇಳಿದರೆ ತಪ್ಪೇನಿಲ್ಲ ಕುಂಭರಾಶಿಯವರನ್ನು. ಆದರೆ ಅಂತಹ ವ್ಯಕ್ತಿಗಳಿಗೆ ಈ 15 ದಿನಗಳ ಕಾಲ ತಮ್ಮ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳನ್ನು ತಾವು ಮಾಡಬೇಕು, ಅಂದ್ಕೊಂಡಿರುವಂತಹ ವಿಷಯಗಳನ್ನು ಪ್ರಯತ್ನಗಳನ್ನು ಮಾಡಿ ಅದರಿಂದ ಸಕ್ಸಸ್ಸನ್ನು ಕಾಣುವಂತಹ ಕನಸುಗಳನ್ನು ನನಸಾಗಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂಥ ಈ ದಶೆ ಏನಿದೆಯೋ ಇದು ತಮಗೆ ಇಷ್ಟಪಟ್ಟಿರುವಂಥ ಕೆಲಸಗಳನ್ನು ಅಥವಾ ಯಾವುದಾದರೂ ಇಷ್ಟಪಟ್ಟಿರುವಂಥ ಒಂದು ಡೆಸಿಗ್ನೇಷನನ್ನು ಹೋಗಿ ಬರುವಂತಹ ಅವಕಾಶಗಳನ್ನು ಧೈರ್ಯವಾಗಿ ಮಾಡುವಂಥದ್ದು. ಇಷ್ಟು ದಿನಗಳ ಕಾಲ ಅಯ್ಯೋ ನಾನು ಈ ರೀತಿ ಮಾಡಿದರೆ ಅವ್ರು ಏನಾದರೂ ಅಂತಾರೇನೋ, ಇವರು ಏನಾದರೂ ಅಂತಾರೇನೋ, ಈ ರೀತಿ ಮಾಡಿದರೆ ಮತ್ತು ನೆಕ್ಸ್ಟ್ ಅವರಿಗೆ ನಾನು ಯಾವ ರೀತಿ ಕಮಿಟ್ಮೆಂಟ್ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಸ್ವಲ್ಪ ಸೈಡ್ಗೆ ಇಟ್ಟು ನಿಮಗೆ ಇಷ್ಟವಾಗಿರುವಂಥ ಕೆಲಸಗಳನ್ನು ಧೈರ್ಯವಾಗಿ ಮುಂದುವರಿಸುವುದಕ್ಕೆ ಅದ್ಭುತವಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು. ಈ 15 ದಿನಗಳ ಕಾಲ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ರೀತಿ ಆಕಸ್ಮಿಕವಾಗಿ ನಿಮಗೆ ಸಿಕ್ಕಿರುವಂಥ ಅದೃಷ್ಟ ಈ 15 ದಿನಗಳು.
ಅಂತ ಹೇಳಿದರೆ ಯಾವುದೇ ರೀತಿ ಸಂದೇಹವಿಲ್ಲ. ಗೋಚಾರ ಫಲಗಳು ಅಂತ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗಿರುವಂತಹ ದಶೆ, ಅಂತರ್ದಶೆ ಅಥವಾ ಕೆಲವೊಂದು ದೋಷಗಳು, ಕೆಲವೊಂದು ಪರಿಹಾರಗಳು ಮಾಡಿಕೊಳ್ಳದೇ ಇದ್ದರೆ ಅದರ ಅನುಕೂಲವಾಗಿ ನಿಮಗೆ ಬರಬೇಕಾಗಿರುವಂತಹ ಅನುಕೂಲ ಬರದೇ ಇರಬಹುದು. ಗೋಚಾರದಿಂದ ನೋಡುವಾಗ ಏಕದಶದಲ್ಲಿ ಬಂದಿರುವಂತಹ 4 ಪ್ರಧಾನ ಗ್ರಹಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ನಿಮಗೆ ಅದ್ಭುತ ರೀತಿ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ಸಪೋರ್ಟ್ ಸಿಗುತ್ತೆ. ಅವರ ಬೆಂಬಲ ಅನ್ನೋದು ನಿಮಗೆ ಮಾನಸಿಕವಾಗಿ ಒಂದು ಕೆಲಸ ಪೂರ್ತಿ ಮಾಡೋದಕ್ಕೆ ಅಥವಾ ಹಿಂದೆ ಪೂರ್ತಿ ಮಾಡದೇ ಇರುವಂತಹ ಕೆಲಸಗಳನ್ನು ಈಗ ಕೈ ಹಿಡಿದು ಸಕ್ಸಸ್ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಕುಟುಂಬಸ್ಥರ ಸಪೋರ್ಟ್ ಅನ್ನೋದು ಇರುತ್ತೆ. ಧೈರ್ಯ ಯಾರಿಗೆ ಕೊಡ್ತಾ ಇದ್ದಾರೆ, 11ನೇ ಸ್ಥಾನಕ್ಕೆ ಬಂದಿರುವಂತಹ ಕುಜ ಮಹಾಶಯರು ನಿಮಗೆ ಬೇಕಾಗಿರುವಂತಹ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಮತ್ತು ಆ ಪ್ರಯತ್ನಗಳನ್ನು ಪೂರ್ತಿ ಮಾಡಲು ಬುದ್ಧಿ ಜ್ಞಾನ ಬರಬೇಕಲ್ವಾ, ಅದನ್ನು ಯಾರು ನೀಡ್ತಾ ಇದ್ದಾರೆ? ಅಲ್ಲಿ ಪಂಚಮದಲ್ಲಿರುವಂಥವರು ಮಹಾಶಯ ನಿಮಗೆ ಬುದ್ಧಿಶಕ್ತಿಯನ್ನು ನೀಡ್ತಾ ಇದ್ದಾರೆ. ಸೊ ಇಲ್ಲಿ ಅವಕಾಶಗಳನ್ನು, ಧೈರ್ಯವನ್ನು, ಸಪೋರ್ಟನ್ನು ಎಲ್ಲವನ್ನ ಕೂಡ ಈಗ ಏಕದಶದಲ್ಲಿ ಅಥವಾ ಪಂಚಮದಲ್ಲಿರುವಂಥ ಶುಭ ಗ್ರಹಗಳು ನಿಮಗೆ ಈ ಸಂದರ್ಭದಲ್ಲಿ ಯೋಗಕಾರಕವಾಗಿರುತ್ತೆ. ಒಂದು ಅದ್ಭುತವಾಗಿರುವಂತಹ ಜೀವನವನ್ನು ಕಾಣಲು ಇದೊಂದು ರೀತಿ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳ್ತಾ ಇದ್ದೀನಿ. ಏನು ಈ ರೀತಿ ಉತ್ಪ್ರೇಕ್ಷಕವಾಗಿ ಹೇಳ್ತಾ ಇದ್ದಾರೆ, ಈ ರೀತಿ ಖಂಡಿತವಾಗಿ ಈಗ ನಡೀತಾ ಇರುವಂಥ ಗೋಚರ ಗ್ರಹಗಳ ಏಕದಶ ಸಂಚಾರದಿಂದ ನಿಮಗೆ ಅನುಕೂಲಕರವಾಗಿರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು ಮಾಡ್ತಾ ಇರುವಂಥ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಆದಾಯವೂ ಹೆಚ್ಚಳವಾಗುವುದು, ನಿಮ್ಮ ಒಳ್ಳೆಯ ಹೆಸರಂಥ ಪ್ರಮೋಷನ್ ಸಿಗುವುದು ಅಥವಾ ಉತ್ತಮ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಇರುವಂಥ ನಂಬಿಕೆಯಿಂದ, ನಿಮ್ಮಲ್ಲಿರುವಂಥ ಡೆಡಿಕೇಶನಿಂದ ನಿಮಗೆ ಸಿಗಬೇಕಾಗಿರುವಂಥ ಸಪೋರ್ಟ್ ಆಗಿರಬಹುದು ಈ ಸಂದರ್ಭದಲ್ಲಿ. ಸೊ ಇದೊಂದು ರೀತಿ ಆಕಸ್ಮಿಕವಾಗಿ ಸಿಕ್ಕಿರುವಂಥ ಸೌಭಾಗ್ಯ ಅಂತ ಉತ್ಪ್ರೇಕ್ಷೆ ಮಾಡಿದ್ರೂ ತಪ್ಪೇನಿಲ್ಲ. ಈ ತಪ್ಪನ್ನು ನಾನು ಆ ರೀತಿ ಉತ್ಪ್ರೇಕ್ಷೆ ಅನ್ನುವಂತಹ ವಿಷಯವನ್ನು ನಾನು ಸಮರ್ಥನೆ ಮಾಡಿಕೊಳ್ಳುತ್ತೇನೆ. ಯಾಕಂದರೆ ಏಕದಶದಲ್ಲಿರುವಂಥ ಗ್ರಹಗಳ ಪರಿಣಾಮ ಈ ರೀತಿ ಇರುತ್ತೆ. ಏನಕ್ಕೆ ಈ ರೀತಿ ಇರುತ್ತೆ ಅಂದರೆ, ತುಂಬ ದಿನಗಳ ನಂತರ ಇವರಿಗೆ ಪ್ರಧಾನವಾಗಿ ಕುಂಭ ರಾಶಿಗೆ ಏಕದಶ ಸ್ಥಾನ, ಅಂದರೆ ಇದು ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿಗೆ ಸೇರುತ್ತೆ. ಧನಸ್ಸು ರಾಶಿ ಅಂದರೆ ಕುಂಭ ರಾಶಿಯಿಂದ ನಾವು ನೋಡುವುದಾದರೆ ಸಹಜವಾಗಿ ಇದು ಭಾಗ್ಯಸ್ಥಾನ, 9ನೇ ಸ್ಥಾನ ಆಗಿರುವುದರಿಂದ ಇದನ್ನು ಭಾಗ್ಯಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಮುಖ್ಯವಾಗಿ ಭಾಗ್ಯವನ್ನು, ಅದೃಷ್ಟವನ್ನು ಕೊಡುವಂಥ ಸ್ಥಾನವನ್ನು ಹೇಳ್ತೇವೆ. ಈ ಭಾಗ್ಯಸ್ಥಾನ ಆಗಿರುವುದರಿಂದ ಈ ಭಾಗ್ಯಸ್ಥಾನಕ್ಕೆ 4 ಪ್ರಧಾನ ಗ್ರಹಗಳು ಬರುವಂಥ ಕಾರಣದಿಂದ ಅದೃಷ್ಟ, ಅದು ನೀವು ಮಾಡಿಕೊಂಡಿರುವಂತಹ ಪುಣ್ಯ ಆಗಿರಬಹುದು, ಅದು ನಿಮ್ಮ ಪೂರ್ವಜನ್ಮದ ಪುಣ್ಯ ಫಲವೂ ಆಗಿರಬಹುದು, ಅಥವಾ ನಿಮ್ಮ ತಾಯಿ ತಂದೆಯರು ಮಾಡಿರುವಂಥ ಪುಣ್ಯ ಫಲವೂ ಆಗಿರಬಹುದು. ಇದು ಒಂದು ರೀತಿ ಅದ್ಭುತವಾಗಿರುವಂಥ ಅನುಕೂಲವಾಗಿರುವಂಥ ಸಮಯ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಮುಖ್ಯವಾಗಿ ಈ ಪುಣ್ಯ ಫಲ, ದೈವದ ಅನುಗ್ರಹ, ನಿಮ್ಮ ಹಿರಿಯರ ಆಶೀರ್ವಾದ ಸಿಕ್ಕಿರುವಂತಹ ಈ ಸಂದರ್ಭದಲ್ಲಿ, ಅದರಲ್ಲಿಯೂ ಪ್ರಧಾನವಾಗಿ ಮಹಾರಾಜ ಪೋಷಕ ಪಾತ್ರ ಆಗಿರುವಂತಹ ರವಿಯು 11ನೇ ಸ್ಥಾನಕ್ಕೆ ಬರುವುದರಿಂದ ಈ ಗ್ರಹ ದೋಷಗಳು ಅನ್ನೋದು ಬಗೆಹರಿಯುತ್ತೆ. ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇರುತ್ತೆ. ನೀವು ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶಗಳಲ್ಲಿ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು, ನಿಮ್ಮ ಬಂಧು ಮಿತ್ರಗಳಲ್ಲಿ ಆಗಿರಬಹುದು, ನೀವು ಮಾಡುವಂಥ ಪ್ರಯತ್ನಗಳಿಗೆ ತುಂಬ 100% ಸಪೋರ್ಟ್ ಅನ್ನೋದು ಸಿಗುತ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಅಫಿಷಿಯಲ್ಸಿಂದ ನಿಮಗೆ ಏನಾದರೂ ಸಹಕಾರ ಬೇಕು, ಗೌರ್ಮೆಂಟ್ ಅಫಿಷಿಯಲ್ಸಿಂದ ನಿಮಗೆ ಕೆಲವೊಂದು ವಿಷಯಗಳ ಮುಖಾಂತರ ಅನುಕೂಲವಾಗಬೇಕು, ಅವರ ಮುಖಾಂತರ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸಿಂದ ನಿಮಗೆ ಕೆಲವೊಂದು ವಿಷಯಗಳ ಮುಖಾಂತರ ಅನುಕೂಲವಾಗಬೇಕು, ಅವರ ಮುಖಾಂತರ ಕೆಲವೊಂದು ವಿಷಯಗಳು ನಿಮಗೆ ಈ ಸಂದರ್ಭದಲ್ಲಿ ಕೆಲಸಗಳನ್ನು ಪೂರ್ತಿ ಮಾಡಬೇಕು. ನಿಮಗೇನಾದರೂ ಪೆಂಡಿಂಗ್ ಬಿಲ್ಸ್, ಕಾಂಟ್ರಾಕ್ಟರ್ಸ್ ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುವುದಕ್ಕೆ ಅದರ ಜೊತೆಗೆ ಆನಂದವೂ ಕೂಡ ಕೂಡಿ ಬರುತ್ತೆ. ಆದ್ದರಿಂದ ಧನಕನಕ ಸಂತೋಷ, ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ರವಿಯು ನಿಮಗೆ ಈ ರೀತಿ ಯೋಗಕಾರಕನಾಗಿರುತ್ತಾನೆ. ದಶಮಾಧಿಪತಿ ವೃತ್ತಿ ಉದ್ಯೋಗ ಸ್ಥಾನಗಳಿಗೆ ಅಧಿಪತಿಯಾಗಿರುವಂತಹ ಕುಜ, ಮಂಗಳ ಅಂದರೆ ಕೆಂಪು ಗ್ರಹ ಏನು ಹೇಳ್ತೀವಿ, ಇವರು ಕೂಡ ಏಕದಶ ಭಾವಕ್ಕೆ ಬರುವಂತಹ ಕಾರಣದಿಂದ ನಿಮ್ಮ ವೃತ್ತಿಯಲ್ಲಿ ಅದ್ಭುತವಾಗಿರುವಂತಹ ಅಭಿವೃದ್ಧಿ, ಪ್ರಮೋಷನ್ ಸಿಗುವಂಥದ್ದು, ಇಂಕ್ರಿಮೆಂಟ್ ಪಡೆಯುವಂಥದ್ದು, ನಿಮ್ಮ ಹೆಸರಿಗೆ ಒಳ್ಳೆಯ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಒಳ್ಳೆಯ ಹೆಸರು, ಗೌರವ, ಖ್ಯಾತಿ ಬರುವಂಥದ್ದು, ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಸಹೋದರರ, ಕೊಲೀಗ್ಸ್, ನಿಮ್ಮ ಸಹಚರಿ ಉದ್ಯೋಗಿಗಳು, ಸಹೋದ್ಯೋಗಿಗಳ ಸಹಕಾರ ಅನ್ನೋದು ಈ ಸಂದರ್ಭದಲ್ಲಿ ಏನಾದರೂ ನೀವು ನೂತನವಾಗಿ ಹೊಸದಾಗಿ ಉದ್ಯೋಗ ಪ್ರಯತ್ನಗಳು ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ರೀತಿಯ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮತ್ತು ಕುಜ ಪ್ಲೇಸ್ ಅಂದರೆ ಭೂಮಿಕಾರಕ ಅಂತ ಹೇಳ್ತೇವೆ.
ಅಂದರೆ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು, ರಿಯಲ್ ಎಸ್ಟೇಟ್, ಅವರಿಗೆ ಕನ್ಸ್ಟ್ರಕ್ಷನ್ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಈ ಸಮಯದಲ್ಲಿ ಅದ್ಭುತವಾಗಿರುತ್ತೆ. ಭೂಮಿಯಿಂದ ಲಾಭ ಅಂದರೆ ನೀವು ಹಳೆ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ದರೆ ಆ ಆಸ್ತಿಗಳಿಗೆ, ಪ್ರಾಪರ್ಟೀಸ್ಗೆ ಈಗ ಒಳ್ಳೆಯ ರೀತಿಯಲ್ಲಿ ಬೇಡಿಕೆ, ಒಳ್ಳೆಯ ರೀತಿಯಲ್ಲಿ ಡಿಮ್ಯಾಂಡ್ ಅನ್ನೋದು ಸಿಗೋದಕ್ಕೆ ಇನ್ನು ಚತುರ್ಥ ಸ್ಥಾನಕ್ಕೆ ಮತ್ತು 9ನೇ ಮನೆಗೆ ಅಧಿಪತಿಯಾಗಿರುವಂಥ ಶುಕ್ರ, ಚತುರ್ಥ ಭಾಗ್ಯಾಧಿಪತಿಯಾಗಿರುವಂಥ ಶುಕ್ರ ನಿಮಗೆ ಇಲ್ಲಿ 11ನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನೋಡಿ, ರವಿ ಕುಜ ಶುಕ್ರ 11ನೇ ಸ್ಥಾನಕ್ಕೆ. ಏನಪ್ಪ ಅಷ್ಟೊಂದು ಅಂದರೆ ಈ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ತೀರ್ಥಕ್ಷೇತ್ರಗಳನ್ನು, ಯಾತ್ರೆಗಳನ್ನು ಮಾಡುವಂಥ ಅವಕಾಶ, ಮುಖ್ಯವಾಗಿ ಒಂದು ಒಳ್ಳೆಯ ಹುದ್ದೆಯಲ್ಲಿರುವಂಥ ಕೆಲವೊಂದು ಸ್ತ್ರೀಯರಿಂದ ಆರ್ಥಿಕ ಲಾಭ, ಕೆಲವೊಂದು ಸ್ತ್ರೀಯರಿಂದ ಹೆಸರಾಂತ ವ್ಯಕ್ತಿಗಳಾಗಿರುವಂಥ ಸ್ತ್ರೀಯರು, ಅದು ನಿಮ್ಮ ಬಂಧು ವರ್ಗದಲ್ಲಿ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು, ಅಥವಾ ನೀವು ಕೆಲಸ ಮಾಡ್ತಾ ಇರುವಂಥ ಉದ್ಯೋಗ ಪ್ರದೇಶದಲ್ಲಿ ಆಗಿರಬಹುದು, ಅವರ ಮುಖಾಂತರ, ಅವರ ಸಹಕಾರ ಮುಖಾಂತರ, ಅವರು ಕೊಡುವಂತಹ ಸಲಹೆಗಳ ಮುಖಾಂತರ, ಅವರು ನೀಡುವಂಥ ಮಾರ್ಗದರ್ಶನದ ಮುಖಾಂತರ, ಈ ಸ್ತ್ರೀಯರ ಮುಖಾಂತರ ಈ ಶುಕ್ರನು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ, ಅದೃಷ್ಟ ಫಲಗಳನ್ನು ನೀಡ್ತಾ ಇದ್ದಾರೆ. ಆ ಸ್ತ್ರೀ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರಿ ಆಗಿರಬಹುದು, ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ಸಹಚಾರಿ ಉದ್ಯೋಗಿ ಆಗಿರಬಹುದು. ಆದ್ದರಿಂದ ಸ್ತ್ರೀಯರಿಂದ ಶುಕ್ರನ ಅದೃಷ್ಟ ಸಂತೋಷವನ್ನು ನೀಡ್ತಾ ಇದ್ದಾನೆ ಈ ಮಾಸದಲ್ಲಿ ಅಂತ ಹೇಳ್ಬೋದು. 15ನೇ ತಾರೀಕಿನವರೆಗೂ ಇನ್ನು ಪಂಚಮ ಸ್ಥಾನಕ್ಕೆ, 6ನೇ ಮನೆಗೆ, 5, 6 ಸ್ಥಾನಗಳಿಗೆ ಅಧಿಪತಿಯಾಗಿರುವಂಥ ಬುಧ ಮಹಾಶಯರು ಕೂಡ ಏಕದಶಕ್ಕೆ ಬರುವಂತಹ ಕಾರಣದಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಅದ್ಭುತ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳಾಗಿರಬಹುದು, ಉನ್ನತ ವಿದ್ಯಾವಕಾಶಗಳಿಗೆ ಮಾಡುವಂಥ ಪ್ರಯತ್ನಗಳಾಗಿರಬಹುದು, ನಿಮ್ಮಲ್ಲಿರುವಂಥ ಬುದ್ಧಿ, ನಿಮ್ಮಲ್ಲಿರುವಂಥ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸ್ಕಿಲ್ಸ್, ಟ್ಯಾಲೆಂಟ್ಸ್ ಉತ್ತಮ ರೀತಿಯಲ್ಲಿ ನಿಮಗೆ ಒಂದು ಗುರುತಿಸುವಿಕೆ ಅನ್ನೋದು ಸಿಗುತ್ತೆ, ಒಂದು ಐಡೆಂಟಿಕೇಷನ್ ಅನ್ನೋದು ಸಿಗುತ್ತೆ. ಇವೆಲ್ಲ ಹೇಳಿದರೆ ನನಗಂತೂ ತುಂಬ ಸಂತೋಷವಾಗ್ತಾ ಇದೆ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ತಿಂಗಳುಗಳಿಂದ ಕುಂಭರಾಶಿಯವರಿಗೆ ತುಂಬ ಸಂಕಷ್ಟಗಳನ್ನು ಅನುಭವಿಸಿರುವಂಥ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಏಕದಶ ಭಾವದಲ್ಲಿ ಬಂದಿರುವಂಥ ಈ ಗ್ರಹಗಳ ಅನುಕೂಲತೆಯಿಂದ ಕೆಲವೊಂದು ಶುಭ ದಿನಗಳನ್ನು ಕಾಣ್ತಾ ಇದ್ದಾರೆ, ಸಂತೋಷವನ್ನು ಕಾಣ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ಸಂತೋಷಪಟ್ಟ. ಮುಖ್ಯವಾಗಿ 15ನೇ ತಾರೀಕಿನವರೆಗೂ ಇವರಿಗೆ ಗುರುಬಲದ ಜೊತೆಗೆ ಈ 4 ಗ್ರಹಗಳ ಅನುಕೂಲತೆ ಇರುತ್ತೆ. ಮತ್ತು 15ರ ನಂತರ ಯಾವ ರೀತಿ ಇರುತ್ತೆ ಅಂದರೆ 4 ಗ್ರಹಗಳು ಅನ್ನೋದು ವ್ಯಯಸ್ಥಾನಕ್ಕೆ ಹೋಗುತ್ತೆ. ವ್ಯಯಸ್ಥಾನಕ್ಕೆ ಹೋಗುವುದರಿಂದ ಕೆಲವೊಂದು ಗ್ರಹಗಳು ಸ್ವಲ್ಪ ಮಟ್ಟಿಗೆ ಈ ಸ್ಥಳಾಂತರ ಅನ್ನೋದು ಗೋಚರವಾಗ್ತಾ ಇದೆ. ಮುಖ್ಯವಾಗಿ ಈ ವೃತ್ತಿ ವಿಷಯಗಳಲ್ಲಾಗಿರ್ಬೋದು, ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು, ಅಥವಾ ಒಂದು ಮನೆ ಬದಲಾವಣೆ ಆಗಿರಬಹುದು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಅಥವಾ ಈ ಸಂದರ್ಭದಲ್ಲಿ ಶುಕ್ರ 12ನೇ ಮನೆಗೆ ಬಂದಿರುವಂಥ ಕಾರಣದಿಂದ ನೀವು ಮಾಡುವಂತಹ ವಿದೇಶಿ ಪ್ರಯತ್ನಗಳು, ವಿದೇಶಕ್ಕೆ ಹೋಗುವಂಥ ಅವಕಾಶಗಳಾಗಿರಬಹುದು, ಅಥವಾ ಪ್ರಧಾನ ನಗರಗಳಿಗೆ ಉದ್ಯೋಗದ ವಿಷಯಗಳಲ್ಲಿ ಹೋಗುವುದಾಗಿರಬಹುದು. ಪ್ರಯಾಣಗಳು ಅನ್ನೋದು, ಪ್ರಯಾಣಗಳಿಗೆ ರವಿ ಪರ್ಟಿಕ್ಯುಲರ್ ಆಗಿ 12ನೇ ಮನೆಗೆ ಬರುವುದರಿಂದ ಮುಖ್ಯವಾಗಿ ಖರ್ಚುಗಳು ಅನ್ನೋದು ಗೋಚರವಾಗ್ತಾ ಇದೆ. ಅದರಲ್ಲಿಯೂ ಕೂಡ ನಿಮ್ಮ ತಂದೆಯ, ನಿಮ್ಮ ಪಿತೃ ಸಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಅವರಿಗೆ ಆರೋಗ್ಯ ಸಮಸ್ಯೆಗಳು ಬರದಂಗೆ ನೋಡ್ಕೋಬೇಕಾಗಿರುತ್ತೆ, ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ. ಸೊ ಒಟ್ಟಾಗಿ ಶುಕ್ರ ಎಲ್ಲ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ. ಬಟ್ ವ್ಯಯ ಸ್ಥಾನಕ್ಕೆ ಬಂದ ಮೇಲೆ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ಖರ್ಚು ಅಗತ್ಯ ಅನ್ನೋದು ಇರುತ್ತೆ. ಸೊ ಅಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ 15ನೇ ತಾರೀಕು ಮೇಲೆ. ಆದ್ದರಿಂದ ಯಾರಾದರೂ ವಿದೇಶದಲ್ಲಿರುವಂಥ ವ್ಯಕ್ತಿಗಳು ಸ್ವಂತ ದೇಶಕ್ಕೆ, ಸ್ವಂತ ದೇಶದಿಂದ ವಿದೇಶ, ಅಥವಾ ಇಂಟರ್ನಲ್ ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್, ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಈ ರೀತಿ ಪ್ರಮೋಷನ್ನಿಂದ ಕೂಡಿರುವಂಥ ಸ್ಥಾನ ಚಲನ ಆಗಿರಬಹುದು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ಗ್ರಹಗಳು ಕೂಡ ಅನುಕೂಲವಾಗಿರುತ್ತೆ. ಆದರೆ ಈ ಸಾಡೆ ಸತಿನ ಕೊನೆ ಅಂತ ಇರುವುದರಿಂದ ಧನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ ಇರುವುದರಿಂದ ಮಾತಿನ ಬಗ್ಗೆ ಗಮನವಿರಲಿ. ಮಾತನಾಡುವಂತಹ ಸಂದರ್ಭಗಳಲ್ಲಿ, ಅಥವಾ ನೀವು ಯಾರಾದರೂ ರೆಸ್ಪಾನ್ಸ್ ಕೊಡುವಂಥ ಸಂದರ್ಭಗಳಲ್ಲಿ ಸ್ವಲ್ಪ 1 ನಿಮಿಷ ಯೋಚನೆ ಮಾಡಿ ಮಾತಾಡಿ. ಯಾಕಂದರೆ ಈಗ ಬರುವಂಥ ಅವಕಾಶಗಳು ಅದ್ಭುತ ರೀತಿಯಲ್ಲಿ ಇರುವಂಥ ಸಂದರ್ಭಗಳಲ್ಲಿ ನಿಮ್ಮಲ್ಲಿರುವಂಥ ಕೆಲವೊಂದು ಲೇಜಿನೆಸ್ ಆಗಿರ್ಬೋದು, ಅಥವಾ ನಾಳೆ ಕೊಡ್ತೀನಿ, ನೋಡ್ತೀನಿ, ಅಥವಾ ನಾಳೆ ಮಾಡ್ತೀನಿ ಬಂದಿರುವಂಥ ಅವಕಾಶಗಳನ್ನು ಕೆಲವೊಂದು ವಿಷಯಗಳಿಂದ ಮುಂದೂಡಿಕೆ ಆಗೋದು ಇತ್ಯಾದಿ ವಿಷಯಗಳಿಂದ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಈ ಮಾಸದಲ್ಲಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದನ್ನು, ಕಾಲಭೈರವನ ಆರಾಧನೆ ಮಾಡುವುದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಓಂ ಶನೇಶ್ವರಾಯ ನಮಃ, ಓಂ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಈ ಕುಂಭರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.